ಅಮ್ಮ ಏನಮ್ಮ ಕಲ್ಯಾಣಿ, ದಮಯಂತಿಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಮ್ಮ. ಯಾವ ವಿಷಯನಮ್ಮ? ಅಮ್ಮ, ಅಪ್ಪ, ಅಮ್ಮ, ಅಮ್ಮ, ಅಪ್ಪ, ಅಮ್ಮ, ಏನ್ ದಮಯಂತಿ? ನೋಡಿ, ಚೆನ್ನಾಗಿ ನೋಡಿ. ಅಷ್ಟಕ್ಕೋಳ್ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದಾಳೆ? ನನ್ನ ಹುಚ್ಚಿ ಮಾಡಿ ಆಡಿಸ್ಬೇಕು ಅಂತನಾ? ಅಯ್ಯೋ ಅಯ್ಯೋ, ನನಗೆ ಮೋಸ ಮಾಡಿ ಹೊಟ್ಟೆ ಗಣಪ ಏನು ಬಾಲ ಗಣಪ ಏನು ಕೊನೆಗೆ ಅಮ್ಮನವರು ಅನ್ಕೊಂಡು ದೇವ್ರ ಹೆಸರು ಹೇಳಿ ನನ್ ಜೊತೆ ಆಟ ಆಡ್ತಾ ಇದ್ದಾಳ? ಬೇಡದಿರೋ ಕೆಲಸ ಮಾಡಿಸ್ತಾ ಇದ್ದಾಳ? ಕಲ್ಯಾಣಿ ಹಾಗೆಲ್ಲ ಮಾಡಿದ್ದು ನಿನಗೆ ಒಳ್ಳೇದಾಗ್ಲಿ ಅಂತ, ಎಲ್ಲರ ಹತ್ರನೂ ನೀನು ಒಳ್ಳೆಯವಳಾಗಿ ನಡ್ಕೊಳ್ಳಿ ಅಂತ. ಏನೇ ಏನೇ ನನ್ನ ಒಳ್ಳೆಯವಳಾಗಿ ಮಾಡೋದು? ಈಗ ನಾನು ಅಷ್ಟು ಕೆಟ್ಟವಳಾಗಿ ಗೆಲ್ಲಿದ್ದೀನಿ. ನಿಮ್ ಹಾಗೆ ಹೊಟ್ಟೆ ಕಿಚ್ಚು ಕುತಂತ್ರ ಮಾಡದೆ ಚೆನ್ನಾಗೇ ಇದ್ದೀನಲ್ಲ. ಅಬ್ಬಬ್ಬಬ್ಬ, ಎಲ್ಲದಕ್ಕೂ ಹೀಗೆ ಅರ್ಥ ಮಾಡ್ಕೋತಿಯಲ್ಲ ಯಾಕೆ ದಮಯಂತಿ? ಕಲ್ಯಾಣಿ, ಹಾಗೆ ನೀನು ದೇವ್ರ ಹೆಸರಳಿದಕ್ಕೆ ಅಲ್ವಾ ಇತ್ತೀಚೆಗೆ ನೀನ್ ಯಾವ ಜಗಳನೂ ಇಲ್ಲದೆ ಸಮಾಧಾನವಾಗಿರೋದು. ಜಗಳ ಮಾಡ್ಕೊಂಡಿರೋದಕ್ಕೆ ನನ್ಗೇನ್ ಖುಷಿನಾ ಅಪ್ಪ? ತಪ್ಪು ಮಾಡಿದ್ರೆ ಮಾತ್ರ ನಾನು ಜಗಳ ಆಡ್ತೀನಿ. ಅದಕ್ಕೂ ದೇವ್ರ ಹೆಸರು ಹೇಳ್ಕೊಂಡು ನನಗೆ ಮೋಸ ಮಾಡೋದಕ್ಕೂ ಏನ್ ಸಂಬಂಧ? ಅರ್ಥ ಮಾಡ್ಕೊಳ್ತೇನೆ. ಹಾಕಿಷ್ಟ ಇದೆಲ್ಲ ಯಾಕೆ ದಮ್ಮು? ಕಲ್ಯಾಣಿ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡೋದು. ಏನು ಏನು ದೇವ್ರ ವೇಷ ಹಾಕೊಂಡು ಮೋಸ ಮಾಡೋದು ಒಳ್ಳೆ ಕೆಲ್ಸನಾ? ನೀವ್ ಏನ್ ಬೇಕಾದ್ರೂ ಹೇಳಿ, ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಅಯ್ಯೋ ಅಯ್ಯೋ, ಇವಳು ಸಾಮಾನ್ಯದವಳಲ್ಲ. ಅಮ್ಮನವ್ರ ವೇಷ ನನ್ನ ಬದಲಾಯಿಸೋದಕ್ಕೆ ಅಂದ್ರಲ್ಲ, ಈಗ ಈ ವೇಷ ಯಾಕೆ? ಕೂಸ್ರು ಒಳ್ಳೆ ಬಣ್ಣ ಬದಲಾಯಿಸ್ದಾಗೆ ಇವಳು ವೇಷ ಬದಲಾಯಿಸ್ಕೊಂಡು ತಿರುಗ್ತಿದ್ದಾಳೆ ಅಂದ್ರೆ ಯಾರ ಮನೆ ಹಾಳು ಮಾಡೋದಿಕ್ಕೆ? ಇಲ್ಲಿವರೆಗೂ ಅವಳ ಬಗ್ಗೆ ನೀತಿಗಳನ್ನ ಹೇಳಿದ್ರಲ್ಲ, ಈಗ ಯಾರು ಯಾಕೆ ಮಾತಾಡ್ತಾ ಇಲ್ಲ? ಬಾಯ್ ಬಿದ್ದು ಹೋಗಿದ್ಯಾ? ನನ್ನ ಮಗ ಊರಲ್ಲಿಲ್ಲ ಅನ್ನೋ ಕಾರಣಕ್ಕೆ ಇವಳು ಆಡಿದ್ದೆ ಆಟ, ಹೂಡಿದ್ದೆ ಲೆಗ್ಗೆ ಆಗೋಗಿದ್ಯಾ? ದಮಯಂತಿ, ಸೊಸೆ ಬಗ್ಗೆ ಏನಂತ ಮಾತುಗಳು? ಸೊಸೆ ಅಂತ ನೀನ್ ಅನ್ಕೊಂಡಿದ್ಯಮ್ಮ, ನಾನ್ ಅನ್ಕೋಬೇಕಲ್ಲ. ಏಯ್, ಏನು ಹಾಗೆ ಇಲ್ಲ ಅನ್ನೋ ತರ ಕಣ್ ಬಿಟ್ಕೊಂಡು ನೋಡ್ತಾ ಇದೆಯಲ್ಲ. ಅಮ್ಮನವ್ರ ವೇಷ ಹಾಕೊಂಡು ನನಗೆ ಮೋಸ ಮಾಡ್ತೀಯಾ?
ನಿನ್ನತ್ತೆ ನಾನು ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ನನ್ನ ಕೈಯಲ್ಲಿ ಕಾಲು ಮುಟ್ಟಿಸ್ಕೋತ್ಯಾ? ಅತ್ತೆ, ನಾನ್ ನಿಮಗ್ ಮೋಸ ಮಾಡ್ಬೇಕು ಅಂತ ಹಾಗೆ ಮಾಡಿಲ್ಲ. ನಿಮ್ ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು. ಏನೇ ಏನೇ ನನ್ನ ಒಳ್ಳೇದಕ್ಕೋಸ್ಕರ ನೀನ್ ಮಾಡೋದು? ಸರಿ, ಅಮ್ಮನವ್ರ ವೇಷ ನನ್ನ ಒಳ್ಳೇದಕ್ಕೋಸ್ಕರ. ಹಾಗಾದ್ರೆ ಈ ವೇಷ ಯಾಕೆ? ಮಾತಾಡೆ, ಹೇಳು, ಯಾರಿಗೋಸ್ಕರ? ಕೊಡಲ್ಲ, ಇವಳು ಉತ್ತರ ಕೊಡಲ್ಲ. ಒಂದ್ ಕಡೆ ನನ್ನ ಮಗ, ಇನ್ನೊಂದ್ ಕಡೆ ನೀವೆಲ್ರೂ ಇವಳು ಏನೇ ಮಾಡಿದ್ರು ಆಹಾ ಓಹೋ ಅಂತ ಇವಳು ಪರ ವಹಿಸ್ಕೊಂಡ್ ಬಂದ್ರೆ ಇವಳು ನನ್ ಮಾತ್ ಯಾಕೆ ಕೇಳ್ತಾಳೆ? ಕಲ್ಯಾಣಿ, ಏನಮ್ಮ ಈ ಹುಡುಗನ ವೇಷ ಹಾಕೊಂಡು ಎಲ್ಲಿಗೆ ಹೋಗಿದ್ದೆ? ನಾನು ಒಂದ್ ಕೆಲ್ಸದ ಮೇಲೆ ಹೀಗೆ ಹೋಗ್ಬೇಕಾಗಿ ಬಂತು ಅಜ್ಜಿ. ಅದೇ ಕಣೆ, ಏನ ಕೆಲ್ಸ? ರಾತ್ರಿ ಆದ್ರೆ ಅಮ್ಮನವ್ರ ವೇಷ, ಬೆಳಗಾದ್ರೆ ಗಂಡ್ಸಿನ ವೇಷ. ಇನ್ನು ಎಷ್ಟು ವೇಷ ಹಾಕ್ತಿದ್ಯಾ? ಎಷ್ಟು ಜನ ಮೋಸ ಮಾಡ್ತಿದ್ಯಾ? ಅಮ್ಮ, ಇನ್ನು ಇವಳನ್ನ ಸಹಿಸ್ಕೊಳಕ್ಕೆ ನನ್ ಕೈಲಾಗಲ್ಲ. ಇಂಥವಳು ನನ್ ಸೊಸೆಯಾಗಿ ಈ ಮನೇಲಿ ಇನ್ನೊಂದು ಕ್ಷಣ ಇರೋದು ಬೇಕಾಗಿಲ್ಲ. ದಮಯಂತಿ, ಏನ್ ಮಾತಾಡ್ತಿದ್ಯಾ ನೀನು? ಕಲ್ಯಾಣಿ ಏನ್ ಮಾಡಿದ್ರು ಅವಳು ನಮ್ಮ ಒಳ್ಳೇದಕ್ಕೆ ಮಾಡ್ತಾಳೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಹುಚ್ಚಿ ಹಾಗೆ ನನ್ ಸೊಸೆ ಅಲ್ಲ ಅಂತಿದ್ಯಲ್ಲ, ಯಾಕೆ? ಇದೇ ಹೀಗ್ ಪರ ವಹಿಸ್ಕೊಂಡ್ ಬರ್ತಾ ಇರೋದಕ್ಕೆ ಇವಳು ಹೀಗ್ ಆಡ್ತಾ ಇರೋದು. ಇಷ್ಟಕ್ಕೂ ನೀವು ಬದ್ಲಾಗಲ್ಲ. ನಿನ್ ಜೊತೆ ನನಗ್ ಮಾತು ಬೇಕಾಗಿಲ್ಲ. ನನ್ ಸೊಸೆ ಆಗೋ ಯೋಗ್ಯತೆ ನಿನ್ಗಿಲ್ಲ. ನಿನ್ನಂತವಳು ನನಗ್ ಬೇಕಾಗೂ ಇಲ್ಲ. ನನ್ನ ಮಗ ಬರ್ತಿದ್ದ ಹಾಗೆ ನಿನ್ಗೆ ಡಿವೋರ್ಸ್ ಕೊಡಿಸ್ತೇನೆ. ದಮಯಂತಿ, ಆ ರೀತಿ ಎಲ್ಲ ಮಾತಾಡ್ಬೇಡ. ನನ್ನ ಮಗಳು ಹೇಳ್ತಿರೋದನ್ನ ಅರ್ಥ ಮಾಡ್ಕೊ. ಅವಳು ಹೇಳೋದನ್ನ ಅರ್ಥನೇ ಮಾಡ್ಕೊಳ್ದೆ ಶೌರಿನ್ಗೆ ಹೇಳಿ ಡೈವರ್ಸ್ ಕೊಡಿಸ್ತೀನಿ ಅಂದ್ರೇನು? ನಮ್ಮ ಅತ್ತಿಗೆ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಈ ತರ ಬೇರೆ ವೇಷ ಹಾಕೊಂಡ್ ಮೋಸ ಮಾಡ್ತಿದ್ರೆ ಇದನ್ನೆಲ್ಲ ನೋಡಿ ಯಾರು ಸುಮ್ನಿರ್ತಾರೆ ಹೇಳಿ? ಹಾಗಿದ್ರೆ ಮೊದಲು ನಿನ್ನಲ್ವಾ ಮನೆಯಿಂದ ಹೊರ ಕಳಿಸ್ಬೇಕಾಗಿರೋದು? ನಿನ್ ತಮ್ಮ ಮಾಡಿರೋ ಎಲ್ಲಾ ತಪ್ಪುಗಳಿಗೆ ನೀನು ಸಹಾಯ ಮಾಡಿದ್ಯಾ. ಮತ್ತೆ ನಮ್ಮಮ್ಮನ್ಗೆ ನಿನ್ನಂತ ಸೊಸೆ ಯಾಕೆ? ಬ್ಯಾಗ್ ತಗೊಂಡು ಹೊರಡ್ತಾ ಇರೋ, ಡಿವೋರ್ಸ್ ಕಳಿಸ್ತೀನಿ. ಏನಾಯ್ತು ರೀ? ಹೌದೇ, ನೀನ್ ಹೇಳೋ ತಪ್ಪಲ್ಲ ಅಂದ್ಮೇಲೆ ನಾನ್ ಹೇಳ್ತಿರೋದು ತಪ್ಪಲ್ವಲ್ಲ? ಹೌದು, ಈಗ ಏನ್ ನಡೀತು ಅಂತ ಈಗ ಬೇರೆ ಆಗ್ತೀನಿ ಅಂತಿದ್ದೀರಾ? ನೀವೇನ್ ಬೇಕಾದ್ರೂ ಹೇಳಿ, ಇವಳಗ್ ಡಿವೋರ್ಸ್ ಕೊಡ್ಸೋದು ಖಾಯಂ. ಆಫೀಸರ್, ಏನ್ ಕಲ್ಯಾಣಿ, ಏನಾಯ್ತು? ಏನಾಯ್ತಾ? ನಿನ್ ಹೆಂಡತಿ ಅಮ್ಮನವ್ರ ವೇಷ ಹಾಕೊಂಡು ನನಗ್ ಮೋಸ ಮಾಡಿದ್ಲು ಕಣೋ. ನೋಡು, ಈಗ್ಲೂ ನೋಡು, ಈ ಗಂಡ್ಸಿನ ವೇಷ ಹಾಕೊಂಡು ಎಲ್ಲಿಗೆ ಹೋಗಿದ್ಲು ಕೇಳು. ಇಂಥೋಳಿ ಮನೆಗ್ ಬೇಕಾಗಿಲ್ಲ ಕಣೋ. ಮೊದ್ಲು ಅವಳಿಗೆ ಡಿವೋರ್ಸ್ ಕೊಟ್ಬಿಡು. ಅಮ್ಮ, ಅವಳು ನನಗೆ ಹೇಳ್ದೇನೆ ಅವೇಶ ಹಾಕಿದಾಳೆ. ಅತ್ತೆಯಲ್ಲಿ ಬದಲಾವಣೆ ಬರಬೇಕು ಅಂತ, ಎಲ್ರನ್ನೂ ದ್ವೇಷ ಮಾಡೋದನ್ನ ಮರೆಯೋ ಹಾಗೆ ಮಾಡಬೇಕು ಅಂತ ನಿನಗೋಸ್ಕರ ಅವಳು ಅಮ್ಮನವ್ರ ವೇಷನ ಹಾಕಿದ್ಲು.
ಇನ್ನು ಈ ವೇಷದ ಬಗ್ಗೆ ಹೇಳ್ಬೇಕಾ? ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನೇ ಹೀಗೆ ಹೋಗಿ ಬರೋದಕ್ಕೆ ಹೇಳಿದ್ದು. ಏನು ಗೊತ್ತಿಲ್ಲದೆ ನೀನ್ ಡೈವರ್ಸ್ವರೆಗೂ ಯೋಚನೆ ಮಾಡಿದ್ರೆ ಹೇಗಮ್ಮ? ಅಂದ್ರೆ ನನಗ್ ಮೋಸ ಮಾಡೋದಿಕ್ಕೆ ನೀನು ಅವಳಗ್ ಸಹಾಯ ಮಾಡಿದ್ಯಾ? ಅವಳು ಮೋಸ ಮಾಡ್ಲಿಲ್ಲ, ನಿನ್ನ ಬದಲಾಯಿಸ್ಬೇಕು ಅನ್ಕೊಂಡ್ಲು. ಅಷ್ಟು ನಿನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೇಗಮ್ಮ? ಕಲ್ಯಾಣಿ, ತಪ್ಪು ಮಾಡಿರೋಳ ಹಾಗೆ ನೀನ್ ಯಾಕೆ ಅಳ್ತಿದ್ಯಾ? ನಡಿ ನಡಿ. ನೋಡಿದ್ರಾ ಅವಳು ನನ್ ಮಗನ್ನ ತನ್ನ ಬುಟ್ಟಿಗೆ ಹಾಕೊಂಡು ಅವಳ ಪರ ಮಾಡ್ಕೊಂಡ್ಬಿಟ್ಲು. ಎಲ್ಲ ತಾಯಿ ಬುದ್ಧಿನೇ ಎಲ್ಲಿಗೆ ಹೋಗತ್ತೆ? ಅಳ್ಬೇಡ ಕಲ್ಯಾಣಿ, ಪ್ಲೀಸ್. ಕಲ್ಯಾಣಿ, ಅಳ್ಬೇಡ ಕಲ್ಯಾಣಿ, ಕಂಟ್ರೋಲ್ ಯೋರ್ ಸೆಲ್ಫ್. ಅಮ್ಮನ ಬಗ್ಗೆ ಗೊತ್ತಿದ್ರು ಕೂಡ ಅಮ್ಮನ ಮಾತಿಗೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಯಾವಾಗ್ಲೂ ನಮ್ಮನೆ ದೂರ ಮಾಡ್ತೀನಿ ಅಂತಿದ್ರೆ ನೋವಾಗಲ್ವಾ? ನಮ್ಮಮ್ಮ ಹೇಳಿದ್ರಲ್ಲ ಅಂತ ನಾನು ಡಿವೋರ್ಸ್ ಕೊಟ್ಬಿಡ್ತೀನ? ಯಾರು ಏನೇ ಅಂದ್ರು ನೀನ್ ಈ ಕುಟುಂಬಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗ್ ಗೊತ್ತಿಲ್ವಾ? ಸಂಪದ ಮೋಕ್ಷನ ಬೇಡ ಅಂತ ಬಿಟ್ಟು ಹೋದ್ರೆ ನಿನ್ ಮಗು ಥರ ಅವನ್ನ ನೋಡ್ಕೊಂಡಿದ್ಯಾ. ನಮ್ಮಮ್ಮ ಎಷ್ಟೇ ಮಾತಾಡಿದ್ರು ಅವ್ರು ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡಿದ್ಯಾ. ಅಂತ ನಿನ್ನ ಒಬ್ರು ಮಾತು ಕೇಳಿ ದೂರ ಮಾಡ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ? ಅದಕ್ಕೆ ಶೌರ್ಯ, ನೀನಿದ್ರೇನೆ ಒಂಥರ ಧೈರ್ಯ. ನೀನು ದಮಯಂತಿ ತರ ಏನಾದ್ರೂ ಮಾತಾಡಿದಿದ್ರೆ ಕಲ್ಯಾಣಿ ಗತಿ ಏನಾಗ್ತಿತ್ತು ಹೇಳು? ಕಲ್ಯಾಣಿ ಅಂದ್ರೆ ನನಗೆ ಪ್ರಾಣನಮ್ಮ. ನಾನು ಮುಂಚೆ ಹೇಗಿದ್ದೆ ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ನನ್ನನ್ನೇ ಬದಲಾಯಿಸಿದ ಕಲ್ಯಾಣಿಗೆ ಕಷ್ಟ ಬರೋಕ್ ಬಿಡ್ತೀನ? ನಿನ್ನ ಮನಸ್ಸಿನಲ್ಲಿ ಈ ರೀತಿ ಒಳ್ಳೆ ಆಲೋಚನೆ ಇದೆ. ಆದ್ರೆ ದಮಯಂತಿ ಮನಸ್ಸಿನಲ್ಲಿ ನಿಮ್ಮಿಬ್ರನ್ನ ಬೇರೆ ಮಾಡಬೇಕು ಅನ್ನೋ ಆಲೋಚನೆನೇ ಹೆಚ್ಚು. ನಮ್ಮಮ್ಮ ಮನ್ಸಲ್ಲಿ ಏನೇ ಇದ್ರು ನನ್ನ ಮನ್ಸಲ್ಲಿ ಆ ಆಲೋಚನೆ ಯಾವತ್ತಿಗೂ ಬರೋದಿಲ್ಲ. ಅಮ್ಮ ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡಿ ನೀವು ಕಲ್ಯಾಣಿ ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತು ಕಣ, ನಿನ್ ಮನ್ಸು ಬಂಗಾರ. ನನ್ನ ಹೊಟ್ಟೆಲಿ ಹುಟ್ಟೋಳಿಗೆ ನನ್ನ ಬುದ್ಧಿ ಬಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ. ಇವಾಗ ಅವಳು ಬುದ್ಧಿ ನಿನಗೆ ಬರ್ದೇ ಇದ್ದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ಕಲ್ಯಾಣಿ ಇಲ್ಲ ಅಂದ್ರೆ ನಾನು ಉಳಿಯಲ್ಲ ಅಜ್ಜಿ. ಅಮ್ಮ ಮಾತ್ರ ಅಲ್ಲ, ಆ ದೇವ್ರೆ ಬಂದು ಹೇಳಿದ್ರು ಕೂಡ ನಾನು ಕಲ್ಯಾಣಿನ ದೂರ ಮಾಡ್ಕೊಳ್ಳಲ್ಲ. ಕೇಳಿಸ್ಕೊಂಡೆ ಅಲ್ವಾ ಮೊಮ್ಮಗಳೇ? ನನ್ನ ಮೊಮ್ಮಗನ್ಗೆ ನಿನ್ ಬಗ್ಗೆ ಅಷ್ಟು ದೊಡ್ಡ ಮಾತು ಹೇಳ್ತಿದ್ರು, ಇನ್ನು ಯಾಕ ಕಣ್ಣೀರು? ದಮಯಂತಿ ಇವರಿಬ್ರನ್ನ ಬೇರೆ ಮಾಡ್ತೀನಿ ಅಂದ್ರೆ ಇವಳು ಯೋಚನೆ ಮಾಡದೆ ಇರೋಕ್ಕಾಗತ್ತಾ? ನಮ್ಮ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ ಅಂತ ನನ್ನ ಮೊಮ್ಮಗ ಹೇಳ್ತಿದ್ರೆ ಇನ್ನೇನು, ಮೊದಲು ಆ ಕಣ್ಣೀರ್ ಒರೆಸ್ಕೋ. ನನ್ನಿಂದ ಆಫೀಸರ್ ಎಲ್ಲಿ ದೂರ ಆಗ್ಬಿಡ್ತಾರೇನೋ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಕಣ್ಣೀರ್ ನಿಲ್ತಾ ಇಲ್ಲ. ಸರಿ ಬಿಡು, ಇದೊಂದ್ಸಲ ನನ್ನ ಮುಖ ನೋಡಿ ನಮ್ಮಮ್ಮನ ಕ್ಷಮಿಸ್ಬಿಡು ಪ್ಲೀಸ್.
ಪ್ಲೀಸ್ ಸ್ಮೈಲ್. ಈ ಜಡೆಗಳು ಚೆನ್ನಾಗಿದೆ. ಶೌರ್ಯ, ನೀವಿಬ್ರು ಹೀಗಿದ್ರೇನೆ ನಮಗ್ ಸಂತೋಷ. ಸ್ಯಾಮ್, ಸ್ಯಾಮ್, ಏನ್ ಸಿದ್ದು? ನಾವು ಮನೆಗೆ ಹೋಗೋ ಟೈಮ್ ಬಂದಿದೆ ಸ್ಯಾಮ್. ಇದೇ ಸರಿಯಾದ ಸಮಯ ಮನೆಗೆ ನಾವು ಹೋಗಕ್ಕೆ. ಇಷ್ಟು ಬೇಗ ಯಾಕೋ? ಸ್ವಲ್ಪ ದಿನ ಆಗ್ಲಿ. ಇನ್ನು ನಾವು ವೇಟ್ ಮಾಡಿದ್ರೆ ಟೈಮೇ ನಮಗೆ ಮೋಸ ಮಾಡುತ್ತಮ್ಮ. ಸ್ಯಾಮ್, ನಾಳೆ ನಾವು ಶೌರ್ಯ ಮನೆಗೆ ಹೋಗ್ಬೇಕು. ನಾಳೆ ನಿನ್ ಸೀಮಂತ ನಮ್ಮನ್ನ ಶ್ರೀಮಂತರಾಗಿ ಮಾಡುತ್ತೆ. ಏಯ್, ನನ್ ಮಾತ್ ಕೇಳ್ದೇನೆ ಹೋದ್ಸಲ ಹೋಗಿ ಜೈಲಲ್ಲಿ ಕೂತಿದ್ದೆ. ನಮ್ಮನ್ನ ಬೀದಿ ಪಾಲ್ ಮಾಡಿದೆ. ಅತ್ತೆ, ನೀವು ಭಯ ಪಟ್ಟಿದ್ದು ಸಾಕು, ಏನು ಆಗಲ್ಲ. ಉಲ್ಟಾ ಮಾತಾಡಿದ್ ಸಾಕು. ಈ ಸರಿಯ ಕಲ್ಯಾಣಿ ನಮ್ ಕೈಗೆ ಸಿಗಾಕೊಂಡು ಒದ್ದಾಡ್ತಾಳಮ್ಮ. ನಮ್ಮಿಂದ ಕಲ್ಯಾಣಿನ ಯಾರು ಕಾಪಾಡಕ್ಕಾಗಲ್ಲ ಅಮ್ಮ. ಹೇಳೋದ್ ಯಾಕೆ ಸಿದ್ದು? ನಾಳೆ ಸೀಮಂತದಲ್ಲಿ ನೋಡ್ತಾರಲ್ಲ. ಈ ಸಲ ನಮ್ಗೆ ಯಾವ್ದು ಅಡ್ಡ ಇರಲ್ಲ, ಆ ನಂಬಿಕೆ ನನಗಿದೆ. ನೋಡಿದ್ರೇನ್ರಿ ಅವಳು ಎಂತ ಮೋಸ ಮಾಡಿದ್ಲು ಅಂತ? ಅಮ್ಮನವ್ರ ಹೆಸರು ಹೇಳ್ಕೊಂಡು ನನಗ್ ಮೋಸ ಮಾಡಿದ್ಲು. ಅದು ನಿಮ್ಮೆಲ್ರಿಗೂ ಗೊತ್ತಿದ್ದು ಕೂಡ. ಅಷ್ಟು ದೊಡ್ಡ ಪಾಪ ಮಾಡಿದವಳಿಗೆ ಕೆನ್ನೆಗ್ 4 ಬಾರ್ಸೋದನ್ನ ಬಿಟ್ಟು ನೀವೆಲ್ರೂ ಸೇರ್ಕೊಂಡು ಅವಳ ಪರ ವಹಿಸ್ಕೊಂಡು ಮಾತಾಡಿರಾ? ಕೊನೆಗೆ ನನ್ ಮಗ ಕೂಡ ಅವಳು ಏನು ತಪ್ಪು ಮಾಡಿಲ್ಲ, ನನ್ ಒಳ್ಳೇದಕ್ಕೋಸ್ಕರ ಮಾಡಿದ್ಲು ಅಂತ ಹೇಳ್ತಾನೆ. ಎಲ್ರೂ ಅವಳನ್ನ ಸಮರ್ಥಿಸ್ಕೋತೀರೇ ಹೊರತು ಕೊನೆ ಪಕ್ಷ ನನ್ ಬಗ್ಗೆ ಯೋಚನೆ ಮಾಡೋರಾಗ್ಲಿ ನನ್ ಪರ ವಹಿಸ್ಕೊಳ್ಳೋರಾಗ್ಲಿ ಯಾರಾದ್ರೂ ಇದೀರಾ? ಕೊನೆಗೆ ನೀವು ಕೂಡ. ಓ ಹೌದಾ? ಮತ್ತೇನಲ್ವಾ? ಏನೇ ಅಲ್ವಾ? ಏನ್ ತಪ್ಪು ಮಾಡಿದ್ಲು ಅಂತ ಅಷ್ಟೆಲ್ಲ ಬೇಜಾರು ಮಾಡ್ಕೋತಿದೀಯೇ? ನೀನು ಹುಚ್ಚು ಅತಿರೇಕಕ್ಕೆ ಹೋಗಿ ಯಾವ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕೋ, ಇಲ್ಲ ಅಂದ್ರೆ ನೇರವಾಗಿ ಪ್ರಾಣನೇ ಬಲಿ ಕೊಡ್ತೀವ ಅಂತ ಭಯಪಟ್ಟು ನಿನ್ನನ್ನು ತಡೆಯೋದಕ್ಕೆ ಬೇರೆ ದಾರಿ ಇಲ್ಲದೆ ಕೊನೆಗೆ ಅಮ್ಮನವ್ರ ಹಾಗೆ ನಟಿಸಿ ನಿನ್ನನ್ನು ಕಾಪಾಡಿದ್ಲು. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಪ್ರತಿಯೊಂದಕ್ಕೂ ಕಲ್ಯಾಣಿಗೆ ಬೈಯೋದು ನಿನಗೆ ತುಂಬಾ ಅಭ್ಯಾಸ ಆಗೋಗಿದೆ. ಒಂದ್ಸಲ ನೀನೇ ಯೋಚನೆ ಮಾಡಿ ನೋಡು. ದೇವರು ಪ್ರತ್ಯಕ್ಷ ಆಗ್ಬೇಕು ಅಂತ ನೀನು ನಾಲ್ಗೆಗೆ ತ್ರಿಶೂಲನ ಚುಚ್ಕೊಂಡವಳು. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಪ್ರಾಣನೇ ತಕ್ಕೋತಾ ಇದೆಯಲ್ವಾ? ನಿನ್ನ ಮೂರ್ಖತನ ಅವಳಿಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ನಿನ್ನ ಕಾಪಾಡೋದಕ್ಕೋಸ್ಕರನೇ ಅವಳು ಅಮ್ಮನವ್ರ ಹಾಗೆ ವೇಷ ಹಾಕೊಂಡ್ ಬಂದ್ಲು. ಅವಳು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಯೋಚನೆ ಮಾಡ್ದೇನೆ ಅದ್ರಲ್ಲೂ ಕೂಡ ನೀನ್ ಕೆಟ್ಟದನ್ನೇ ಯೋಚನೆ ಮಾಡ್ತಿದ್ಯಲ್ಲ. ನೀನು ಉದ್ಧಾರ ಆಗಲ್ವೇ? ನೀನ್ ಈಗ ಅಲ್ಲ, ಯಾವತ್ತಿಗೂ ಉದ್ಧಾರ ಆಗಲ್ಲ. ನನ್ನನ್ನ ಸಮರ್ಥಿಸ್ಲಿಲ್ಲ ಅಂತ ಕೂಗಾಡ್ತೀಯ. ಅಷ್ಟಕ್ಕೂ ನಿನ್ನನ್ನು ಯಾಕೆ ಸಮರ್ಥಿಸ್ಬೇಕೆ? ಏನ್ ಮಾಡಿದೆ ಅಂತ ಸಮರ್ಥಿಸ್ಬೇಕು?